ಚಿಕ್ಕರಿದ್ದಾಗ ನಿಮಗೆ ಏನಾದ್ರು ಬೈಕ್ ಮೇಲೆ ಅಟ್ಯಾಚ್ಮೆಂಟ್ ಇತ್ತಾ? ಅದ್ರದ್ದು ಏನಾದ್ರು ಸ್ಟೋರಿ ಇದೆನಾ ಅಂತ? ಆಕ್ಚುಲಿ ಇಲ್ಲ. ಈ ಕೆಲವರಿಗೆ ಈ ಸೋಲೋ ರೈಡರ್ ಆಗ್ಬೇಕು ಅಂತ ಆಸೆ ಇರುತ್ತೆ, ಒಬ್ನೇ ಹೋಗ್ಬೇಕು, ಬೈಕಲ್ಲಿ ಒಬ್ನೇ ಹೋದ್ರೆ ಏನೋ ಒಂದು ಪೀಸ್ ಸಿಗುತ್ತೆ, ಏನೋ ಒಂದು ಮಜಾ ಸಿಗುತ್ತೆ ಅಂತ ಹೇಳ್ತಿರ್ತಾರೆ. ನೀವು ಸೋಲೋ ರೈಡರಾ ಅಥವಾ ಫ್ರೆಂಡ್ಸ್ ಜೊತೆ ಹೋಗುವಂತ ರೈಡರಾ, ಯಾವ ತರ? ನಾನು ಎರಡು ಆಸ್ ಐ ಸೆಡ್ ನಮ್ ಗ್ರೂಪ್ ಇರೋದ್ರಿಂದ ನಾನು ಫಸ್ಟ್ 7-8 years ಆಫ್ ನನ್ನ ಬೈಕಿಂಗ್ ಅಲ್ಲಿ ನಾನು ಜಾಸ್ತಿ ಮಾಡಿದ್ದೆ ಗ್ರೂಪ್ ರೈಡ್ಸ್. ಬೈಕ್ ರೈಡಿಂಗ್ ಜರ್ನಿ, ಕಾರ್ ಜರ್ನಿ, ವಿಚ್ ಇಸ್ ದ ಬೆಸ್ಟ್? ಐ ನೋ ನಿಮಗೆ ಬೈಕೇ ಬೆಸ್ಟ್ ಅಂತ, ಬಟ್ ಆದ್ರೆ ಕಂಫರ್ಟಬಲ್ ಯಾವ್ದು ಅನ್ಸುತ್ತೆ ನಿಮ್ಗೆ ಅಂತ? ಕಂಫರ್ಟ್ ಅಂದ್ರೆ ಕಾರ್. ಅರೆ ಯಾವಾಗ ನೀವು ಸೋಲೋ ಟ್ರಾವೆಲ್ ಮಾಡ್ತೀರಾ ಅವಾಗ ಎಲ್ರು ದೂರ ಇರ್ತಾರೆ, ಅವಾಗ ನೀವ್ ಯಾರಂದ್ರೆ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗಲ್ಲ. ಎಸ್ ವೀಕ್ಷಕರೇ, ಮಂಜು ಅವರ ಇಂಟ್ರೊಡಕ್ಷನ್ ತಿಳ್ಕೊಂಡ್ವಿ, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ತಿಳ್ಕೊಂಡ್ವಿ, ಅವ್ರ ಎಜುಕೇಷನ್ ಬಗ್ಗೆ ತಿಳ್ಕೊಂಡ್ವಿ. ಸೊ ಆದರೆ ಈಗ ಅವರ ಬೈಕ್ ರೈಡಿಂಗ್ ಜರ್ನಿ ತಿಳ್ಕೊಳ್ಳೋವಂತಹ ಕುತೂಹಲ ನನಗಂತೂ ಖಂಡಿತವಾಗ್ಲೂ ಇದೆ. ಯಾಕಂದರೆ ಓದಿರೋದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಒಂದೊಳ್ಳೆ ಕೆಲಸ ಸಿಗ್ತಾ ಇತ್ತು. ಆದರೆ ಅದೆಲ್ಲ ಬಿಟ್ಟು ಈಗ ಬೈಕ್ ರೈಡಿಂಗ್ ಜರ್ನಿ ಹೇಗೆ ಶುರುವಾಯಿತು, ಬೈಕ್ ಓಡಿಸ್ಬೇಕು ಅನ್ನುವಂತಹ ಆಸಕ್ತಿ ಎಲ್ಲಿಂದ ಹುಡ್ತು? ಯಾಕಂದರೆ ಅದಕ್ಕೆ ಆದಂತಹ ಒಂದು ಕತೆ ಇರುತ್ತೆ. ಈಗ ನಾನು ಆ್ಯಂಕರ್ ಆಗಬೇಕು ಅಂದರೆ ಅದಕ್ಕೆ ಆದಂಥ ಒಂದು ಕತೆ ಇದೆ. ಸೊ ಹಾಗೆ ಮಂಜು ಅವ್ರ ಲೈಫಲ್ಲೂ ಕೂಡ ಏನಾದರೂ ಕತೆಗಳಿದೆನಾ? ಬೈಕ್ ರೈಡರ್ ಆಗಬೇಕು ಅಂದರೆ ಏನಾದ್ರು ರೀಸನ್ಸ್ ಇದೆನಾ? ಅವರೇ ಇಲ್ಲಿದ್ದಾರೆ, ಮಾತಾಡಿಸ್ತಾ ಹೋಗೋಣ. ಸರ್, ಅದೇ ಬೈಕ್ ರೈಡರ್ ಜರ್ನಿ ಹೇಗೆ ಶುರುವಾಯಿತು ಅಂತ ಹೇಳಿ. ಯಾಕಂದರೆ ಓದಿದ ಮೆಕ್ಯಾನಿಕಲ್ ಇಂಜಿನಿಯರಿಂಗು, ಒಂದೊಳ್ಳೆ IT ಕಂಪ್ನಿಲಲ್ಲೇ ಕೆಲಸ ಸಿಗ್ತಾ ಇತ್ತು, ಎಲ್ಲ ಮಾಡ್ಬೋದಿತ್ತು. ಆದರೆ ಹಿಂಗೆ ಶುರುವಾಯಿತು ಇದು ಜರ್ನಿ ಅಂತ ಹೇಳಿ. ಎಲ್ರಿಗೂ ಒಂದು ಸ್ಫೂರ್ತಿ ಅನ್ನೋದು ಎಲ್ಲಿಂದ ಬರುತ್ತೆ ಅಂತ ಯಾವತ್ತೂ ಹೇಳಕ್ಕಾಗಲ್ಲ ಅಲ್ಲ. ಪ್ರತಿಯೊಬ್ಬರಿಗೂ ಒಂದೊಂದು ಸ್ಫೂರ್ತಿ ಒಂದೊಂದು ಜಾಗದಲ್ಲಿ ಕಾಯ್ತಾ ಇರುತ್ತೆ ಅಂತ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಸ್ಟೋರಿ. ಐ ವೋಂಟ್ ಗೋ ಟು ಡೀಪ್ ಇನ್ ಟು ಇಟ್. ನನಗೆ ಆಸ್ ಎ ಟೋಲ್ಡ್ ನಮ್ಗೆ ಇವಾಗ 6 ನಾಯಿಗಳಿದೆ ಮನೇಲಿ. ಅಂಡ್ ಮುಂಚೆಯಿಂದನೂ ಕೂಡ ನನ್ನ ಮನೇಲೂ ಕೂಡ, ಐ ಮೀನ್ ನಮ್ಮ ತಂದೆ ತಾಯಿ ಜೊತೆನೂ ಕೂಡ ವಿ ಹ್ಯಾಡ್ ಅ ಲಾಟ್ ಆಫ್ ತುಂಬಾನೇ ನಾಯಿಗಳು ಇತ್ತು. ಇವಾಗ್ಲೂ ಕೂಡ ಇದೆ. ನಮ್ಮ ವೈಫ್ ಮನೇಲೂ ಕೂಡ ಇವಾಗ್ಲೂ ನಾಯಿಗಳಿದೆ, ಎಲ್ಲ ನೋಡ್ಕೊಂತಿದ್ದಾರೆ. ಸೊ ನಂದೊಂದು ನಾಯಿ ಮರಿ ಸ್ನೂಫಿ ಅಂತ ಇದ್ಲು. ಸೊ 2000 ಆಲ್ಮೋಸ್ಟ್ 5-6 ಅಲ್ಲಿ ಒಂದು ಫಸ್ಟ್ ಬ್ಯಾಚ್ ಆಫ್ ಮರಿ ಹಾಕಿದ್ಲು. ಸೊ ಆ ಒಂದು ಮರಿ ನಾನು ಹೋಗಿ ಒಂದು ಫ್ರೆಂಡ್ ಕೊಟ್ಟೆ. ಸೊ 4-5 ವರ್ಷ ಸ್ಕೂಲ್ ಮುಗಿದ ಮೇಲೆ ಆ ಮರಿ ನೋಡ್ಕೊಂಡ್ ಬರೋಣ ಅಂತ ಅವ್ರ ಮನೆ ಹತ್ರ ಹೋದೆ. ಅಲ್ಲಿ ಒಂದಷ್ಟು ಜನ ಜೊತೆ ಕ್ರಿಕೆಟ್ ಆಡಕ್ ಸ್ಟಾರ್ಟ್ ಮಾಡಿದೆ. ಸೊ ದೆನ್ PU ಕಾಲೇಜ್ ಸ್ಟಾರ್ಟ್ ಆಯ್ತು. ಸೊ 2 ವರ್ಷ ನೋ ಕಾಂಟ್ಯಾಕ್ಟ್. ಬಟ್ ದೆನ್ 2 ವರ್ಷ ಆದ್ಮೇಲೆ ತಿರ್ಗಾ ಐ ವೆಂಟ್ ಅಂಡ್ ಮೆಟ್ ಹಿಮ್ ಜಸ್ಟ್ ಆ ಮಗುನ್ ನೋಡ್ಕೊಂಡ್ ಬರೋಣ ಅಂತ, ಆ ಮರಿನ್ ನೋಡ್ಕೊಂಡ್ ಬರೋಣ ಅಂತ. ದೆನ್ ಅಗೇನ್ ಆ ಸೇಮ್ ಗ್ರೂಪ್ ಜೊತೆ ಕ್ರಿಕೆಟ್ ಆಡಕ್ ಸ್ಟಾರ್ಟ್ ಮಾಡಿದೆ. ಸೊ ಅವಾಗ ಎನಿವೇ PU ಮುಗ್ದಿತ್ತು. ವಾಟ್ ಯು ಡೂ? ಆಯ್ತು, ಕ್ರಿಕೆಟ್ ಆಡ್ತಿದ್ದಾರೆ ಎಲ್ರು. 1-2 ಬಸ್ಸು, 1 ಶೇರ್ ಆಟೋ ಇಟ್ಕೊಂಡು ದಿನ ಹೋಗೋದು, ಮಧ್ಯಾಹ್ನ ರಾತ್ರಿ ಬರೋದು. ಸೊ ಹಿಂಗ್ ಮಾಡ್ತಾ ಏನಾಯ್ತು, ಆ ಕ್ರಿಕೆಟ್ ಗ್ರೂಪ್ ಬಂದು ಒಂದು ಕ್ಲೋಸ್ ಫ್ರೆಂಡ್ ಆದ್ರು. ಸೊ ಅದರಲ್ಲಿ ಒಬ್ಬ ಫ್ರೆಂಡ್ ಇದ್ದ. ಅವನ್ ಬಂದು ದಿನ ರಾತ್ರಿ ವೆನೆವರ್ ವಿ ಯೂಸ್ ಟು ಸಿಟ್ ಡೌನ್, ಕುತ್ಕೊಂಡು ಎಲ್ಲರ ಜೊತೆನು, ಮಗ ನಾನೊಂದು ಬೈಕಿಂಗ್ ಗ್ರೂಪ್ ಸ್ಟಾರ್ಟ್ ಮಾಡ್ಬೇಕು, ನಾನೊಂದು ರೈಡ್ ಹೋಗ್ಬೇಕು, ನಾನು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಪ್ರತಿ ರಾತ್ರಿ ಮಾತಾಡ್ತಿದ್ದ. ಆ ಪಾಯಿಂಟ್ ಅಲ್ಲಿ ನನಗೆ ಆಯ್ತು, ಮುಂಚೆ ಒಂದು ಓದಕ್ಕೊಂದು ಚಾಲೆಂಜಿಂಗ್ ಇದ್ರೆ ಒಂದು ಆಸಕ್ತಿ ಇರ್ತಿತ್ತು. ಬಟ್ ಆಸ್ ಅ ಸ್ಪೋರ್ಟ್, ಆಸ್ ಅನ್ ಆರ್ಟ್, ಒಂದು ಪೇಂಟಿಂಗ್ ಆಗ್ಲಿ, ಒಂದು ಸಿಂಗಿಂಗ್ ಆಗ್ಲಿ, ಡಾನ್ಸಿಂಗ್ ಆರ್ ಎನಿ ಫಾರ್ಮ್ ಆಫ್ ಆರ್ಟ್, ನನ್ ಎನಿ ಫಾರ್ಮ್ ಆಫ್ ಸ್ಪೋರ್ಟ್ ಆಲ್ಸೋ ಆಸ್ ಐ ಸೆಡ್, ಯಾವ್ದ್ರಲ್ಲೂ ನಾನು ಅಷ್ಟು ಒಳ್ಳೆ ಐ ವಾಸಂಟ್ ಗುಡ್. ಅಂಡ್ ವೆನ್ ಐ ಹರ್ಡ್ ಹಿಮ್ ಟಾಕ್ ಸೋ ಮಚ್ ಅಬೌಟ್ ಬೈಕಿಂಗ್, ನನ್ನಲ್ಲಿ ಒಂದು ಕ್ವೆಶನ್ ಬಂತು, ಏನಕ್ಕೆ ಇಷ್ಟೊಂದು ಇವನ್ ಬೈಕಿಂಗ್ ಬಗ್ಗೆ ಮಾತಾಡ್ತಾ ಇದ್ದಾನೆ, ಏನಿದೆ ಇದರಲ್ಲಿ ಅಂತ. ಸೊ ಅದರಿಂದ ಆಬ್ವಿಯಸ್ಲಿ ನಾವು ಐ ಮೀನ್ ಎಂಜಿನಿಯರಿಂಗ್ ಕಾಲೇಜ್. ಆ್ಯಂಡ್ ಆ ಸ್ಫೂರ್ತಿ ಅಂದರೆ ಒಂದು ನಿಜವಾದ ಪ್ರೀತಿ ಇಲ್ಲ ಅಂತ ಹೇಳಿದ್ರು ಕೂಡ, ಪ್ರತಿಯೊಂದು ಎಂಜಿನಿಯರಿಂಗ್ ಕಾಲೇಜ್ ಕೂಡ ಒಂದು ಬೈಕ್ ಬೇಕು. ಆಯ್ತು, ನನ್ನ ಎಲ್ಲ ಫ್ರೆಂಡ್ಸ್ ತೊಗೊಂತಾ ಇದ್ದಾರೆ, ನನಗೂ ಕಮ್ಯೂಟ್ ಅಷ್ಟೇ ಅಲ್ಲ, ನನ್ನ ಫ್ರೆಂಡ್ಸ್ ಜೊತೆ ನನಗೂ ಒಂದು ಬೈಕ್ ಇದೆ, ನಾನು ತೋರಿಸ್ಕೊಬೇಕು. ದರ್ ಆರ್ ಪೀಪಲ್, ದರ್ ಆರ್ ಬಾಯ್ಸ್, ದರ್ ಆರ್ ಗರ್ಲ್ಸ್, ಇಲ್ಲ ನಾನು ಒಂದು ಹಿಂಗೆ ನನಗೂ ಬೈಕ್ ಓಡ್ಸಕ್ ಬರುತ್ತೆ, ನನ್ನ ಹತ್ರನೂ ಒಂದು ಚೆನ್ನಾಗಿರೋ ಬೈಕ್ ಇದೆ. ಸೊ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದ, ಟು ಬಿ ಆನೆಸ್ಟ್ ಅಲ್ವಾ. ಬಟ್ ಈ ಫ್ರೆಂಡ್ ಆ ಬೈಕಿಂಗ್ ಗ್ರೂಪ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ he did start that group, which is Battalion Bikers. So ಆ ಗ್ರೂಪ್ ಸ್ಟಾರ್ಟ್ ಆದಾಗ he started taking me on rides with them. ಅಂದ್ರೆ ಸುಮ್ಮನೆ ಒಂದು 60 ಕಿಲೋಮೀಟರ್. ಅದು ನನ್ನ ಫ್ರೆಂಡೇ ಸ್ಟಾರ್ಟ್ ಮಾಡಿದ್ದು. ಸೊ ಸ್ಟಾರ್ಟಿಂಗ್ ಎಲ್ಲ ಬರೀ ಫ್ರೆಂಡ್ಸ್ ಅಷ್ಟೇ ಇದ್ದಿದ್ದು. ಒಂದು 6-7 ಜನ ಗುಂಪು ಸೇರ್ಕೊಂಡು ಆಯ್ತು ಒಂದು ರೈಡ್ ಹೋಗೋಣ, ಕೋಲಾರ್ಗೆ ಹೋಗೋಣ, ತುಮಕೂರ್ಗೆ ಹೋಗೋಣ, ಇಲ್ಲಿ ಟಿಫನ್ ಮಾಡೋಣ. ಸೊ ಅದು ಸ್ಟಾರ್ಟ್ ಮಾಡ್ತಾ ಆಯ್ತು, ಒಂದು ಸ್ವಲ್ಪ ಇನ್ನೂ ಬೆಟರ್ ಆಗಿ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದೆ ಬೈಕ್ನ. ಬಟ್ ನಾನು ಫಸ್ಟ್ ಬೈಕ್ ತೊಗೊಂಡಿದ್ದು ಒಂದು ಫಸ್ಟ್ 4 months ಅಲ್ಲೇ ಒಂದು 3-4 ಸತಿ ಬಿದ್ದಿದ್ದೆ. Again, very rookie mistakes, very careless, very reckless. I was that person who was like, ಇಲ್ಲ ನಾನು ತೊಗೊಂಡಿರೋದು ಇದಕ್ಕೆ, ನಾನು ತುಂಬ ಫಾಸ್ಟಾಗಿ ಹೋದರೆ ನಾನು
ಹೀರೋ ತರ ಕಾಣಿಸ್ತೀನಿ ಅಂಡ್ ಆ ಮೂಡ್ ನಂಬಿಕೆ ಬೇಸಿಕ್ಲಿ ಏನಿರುತ್ತೆ ದ ರಾಂಗ್ ಪರ್ಸೆಪ್ಷನ್ಸ್ ಅದು ತುಂಬಾ ತುಂಬಿತ್ತು ಆಸ್ ಅ ಕಾಲೇಜ್ ಕಿಡ್. ದಿಸ್ ಇಸ್ ಐ ವಾಸ್ ವಾಟ್ 19 years old then. ಓಕೆ. ಸೊ ಯಾವಾಗ ನಾನದು ಬಿದ್ದೆ ಅಷ್ಟು ಸತಿ ಐ ಹ್ಯಾಡ್ ಟು ಸೆಲ್ ದಟ್ ಬೈಕ್ ಸೇಯಿಂಗ್ ಇಟ್ ಥಿಂಕಿಂಗ್ ಇಟ್ ವಾಸ್ ಬ್ಯಾಡ್ ಲಕ್. ಓಕೆ. ಅಂಡ್ ಅದಾದ್ಮೇಲೆ ಗೊತ್ತಾಯ್ತು ಐ ಹ್ಯಾಡ್ ಟು ಇಂಪ್ರೂವ್ ಆಸ್ ಅ ಬೈಕರ್. ಓಕೆ. ಅಂಡ್ ಆ 6 ತಿಂಗಳು ಒಂದು ಬೈಕ್ ಇಲ್ದಿರಾ ಅಂಡ್ ಗೆಟಿಂಗ್ ಅ ಲಾಟ್ ಆಫ್ ಪೀಪಲ್ ಟು ಸೇ ಹೊಸ ಬೈಕ್ ನ ಅಷ್ಟು ಬಿದ್ಬಿಟ್ಟು ಮಾರ್ಬಿಟ್ಟಿದ್ಯಾ, ನಿಂಗೆ ಗಾಡಿ ಓಡ್ಸೋಕ್ ಬರಲ್ಲ, ಯು ಶುಡ್ ನೆವರ್ ಬೈ ಅ ಬೈಕ್. ಅದು ಅವ್ರು ಬೇರೆಲ್ಲ ಏನ್ ತರ ಹೇಳ್ತಿದ್ರು ಅದೊಂದು ಇಟ್ ಬಿಕೇಮ್ ಲೈಕ್ ಅ ಫೈರ್. ಹೌದು. ಇವರೆಲ್ಲ ಇಷ್ಟು ಹೇಳ್ತಿದ್ದಾರೆ, ಆದ್ರೆ ನೆಕ್ಸ್ಟ್ ಟೈಮ್ ನಾನು ಬೈಕ್ ಓಡಿಸಿದ್ರೆ ನಾನು ಅದನ್ನ ಕರೆಕ್ಟ್ ಆಗಿ ಓಡಿಸೋದು ಕಲಿಬೇಕು, ಅವಾಗ್ಲೇ ನಾನು ಓಡಿಸೋದು ಅಂತ ಅದೊಂದು ಮೈಂಡ್ ಸೆಟ್ ಬಂತು, ಒಂದು ಆಸೆ ಬಂತು. ಸೊ ದಟ್ ಇಸ್ ವೆನ್ ಐ ಬಾಟ್ ಅ ಲಾಟ್ ಆಫ್ ದೀಸ್ ಮೋಟರ್ ಸೈಕ್ಲಿಂಗ್ ಬುಕ್ಸ್. ಒಂದು ಟ್ರ್ಯಾಕ್ ರೇಸಿಂಗ್ ಅಲ್ಲಿ ಹೇಗೆ ಓಡಿಸ್ತಾರೆ ಅದನ್ನ ನೋಡ್ಕೊಂಡು, ವಿಡಿಯೋಗಳು ನೋಡ್ಕೊಂಡು, ಫ್ರೆಂಡ್ ಬೈಕಲ್ಲಿ ಒಂದು ದಿನ ಸಾಯಂಕಾಲ ಕಾಲೇಜಿಂದ ಬರ್ತಾ ಒಂದು ಅರ್ಧ ಗಂಟೆ ಓಡಿಸ್ಕೊಂಡು ಬಂದು ದೆನ್ ವೆನ್ ಐ ಗಾಟ್ ಮೈ ನೆಕ್ಸ್ಟ್ ಬೈಕ್ ದೆನ್ ಐ ವಾಸ್ ಲೈಕ್ ನಾನು ಇವಾಗ ಕರೆಕ್ಟಾಗಿ ಗಾಡಿ ಓಡಿಸ್ತೀನಿ. ನನಗೆ ಗೊತ್ತು ಇಟ್ ಈಸ್ ಆ ಇಮೋಷನ್ಸ್ ಏನಿದೆ, ಆ ರೆಕ್ಲೆಸ್ನೆಸ್ ಏನಿದೆ, ಆ ಇಮ್ಮೆಚುರಿಟಿ ಏನಿದೆ, ನಾನು ಬೇರೆಯವ್ರಿಗೋಸ್ಕರ ಓಡಿಸ್ಬೇಕು, ಬೇರೆಯವ್ರು ನಾನು ನೋಡ್ಬೇಕು ಅದಕ್ಕೋಸ್ಕರ ನಾನು ಓಡಿಸ್ಬೇಕು ಅನ್ನೋದು ಈ ಪೀರಿಯಡ್ ಇಂದ ಇಟ್ ವೆಂಟ್ ಔಟ್. ಅಂಡ್ ಒನ್ಸ್ ಐ ಬಿಕೇಮ್ ಅ ಬೆಟರ್ ರೈಡರ್ ಇನ್ ಅ ಮ್ಯಾಟರ್ 6 months ವಿತೌಟ್ ಅ ಬೈಕ್ ಇಲ್ದಿರೋ ಟೈಮಲ್ಲಿ ಐ ಬಿಕೇಮ್ ಅ ಬೆಟರ್ ರೈಡರ್ ಅಲ್ವಾ, ಬಿಕಾಸ್ ಐ ವಾಸ್ ಇಂಟೆಂಟ್ ಚೇಂಜ್ ಆಗಿತ್ತು. ಅಂಡ್ ದ ಮೂಮೆಂಟ್ ಐ ಸ್ಟಾರ್ಟೆಡ್ ಬೈಕಿಂಗ್ ಅಗೇನ್ ಅವಾಗ ರೈಡ್ಸ್ ಜಾಸ್ತಿ ಆಯಿತು. ಐ ಸ್ಟಾರ್ಟೆಡ್ ಟೇಕಿಂಗ್ ರೆಸ್ಪಾನ್ಸಿಬಿಲಿಟಿ ಇನ್ ದಿಸ್ ಬೈಕಿಂಗ್ ಗ್ರೂಪ್ ನ ಲೀಡ್ ಮಾಡೋದಾಗ್ಲಿ ಅಥವಾ ಅವ್ರ ಜೊತೆ ಎಲ್ಲ ಓಡಿಸೋದಾಗ್ಲಿ. ಸೊ ಆ ಓಡಿಸ್ತಾ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಯಿತು. ಅಂಡ್ ದಟ್ ಈಸ್ ವೇರ್ ಅ ಲಾಟ್ ಆಫ್ ದ ಪೀಪಲ್ ಹೂ ಸೆಡ್ ನಿಂಗೆ ಗಾಡಿ ಓಡ್ಸಕ್ ಆಗ್ತಿಲ್ಲ, ದೇ ಯೂಸ್ ಟು ಸ್ಟಾರ್ಟೆಡ್ ಲುಕಿಂಗ್ ಅಪ್ರಿಷಿಯೇಟಿಂಗ್ ಮೀ ಮೋರ್ ಅಲ್ವಾ. ಅಂಡ್ ದ್ಯಾಟ್ ಬಿಕೇಮ್ ಅ ಪ್ಯಾಷನ್ ಫಾರ್ ಮೀ ಬಿಕಾಸ್ ದಿಸ್ ವಾಸ್ ದ ಫಸ್ಟ್ ಟೈಮ್ ಐ ವಾಸ್ ರಿಯಲಿ ಬ್ಯಾಡ್ ಅಟ್ ಸಮಥಿಂಗ್ ಅಂಡ್ ಐ ಪುಟ್ ಇನ್ ಎವ್ರಿ ಎಫರ್ಟ್. ಓದೋದ್ರಿಂದ, ವಿಡಿಯೋಗಳು ನೋಡೋದ್ರಿಂದ, ಬೇರೆಯವರಿಂದ ಕೇಳೋದ್ರಿಂದ and experimented on my own and learnt on my own and I became better. So ಆ ಪ್ಯಾಷನ್ ಅದು ಸ್ಟಾರ್ಟ್ ಆಗಿದ್ದು ಒಂದು ಆಸೆಯಿಂದ ಸ್ಟಾರ್ಟ್ ಆಯಿತು. ಲುಕಿಂಗ್ ಅಟ್ ಮೈ ಫ್ರೆಂಡ್ ಟು ಹ್ಯಾವ್ ಸಮ್ ಪ್ಯಾಷನ್, ಬೀಯಿಂಗ್ ಅ ಪರ್ಸನ್ ಹೂ ಡಿಡ್ ನಾಟ್, ಬೇರೆ ಏನು ಪ್ಯಾಷನ್ ಇರಲಿಲ್ಲ ಲೈಫಲ್ಲಿ ಆ ಟೈಮಲ್ಲಿ. ಬಟ್ ಬೈಕಿಂಗಿಂದ ಬಿದ್ದು ಎದ್ದು ಕಲ್ತಿ ಕಮಿಂಗ್ ಬ್ಯಾಕ್, ಅದರಿಂದ ಇಟ್ ಬಿಕೇಮ್ ಸಚ್ ಅ ಸ್ಟ್ರಾಂಗ್ ಪ್ಯಾಷನ್ ಫಾರ್ ಮಿ. ಆ ಬೀಳೋ ಪಾರ್ಟು, ಆ ಮಿಸ್ಟೇಕ್ಸ್ ಮಾಡಿ ಅಷ್ಟು ನಾನು ಏಟ್ ತಿಂದಿಲ್ಲ ಅಂತ ಹೇಳಿದಿದ್ರೆ ಇಷ್ಟು ಪ್ರೀತಿಯಿಂದ ನಾನು ಯಾವತ್ತೂ ಮಾಡಕ್ ಆಗ್ತಿರ್ಲಿಲ್ಲ. ಸೊ ಇದನ್ನೆಲ್ಲ ಆಗ್ಬೇಕಾಗಿತ್ತು. ಲಾಟ್ ಆಫ್ ಪೀಪಲ್ ಹ್ಯಾಡ್ ಟು ಟಾಂಟ್ ಮೀ, ಬಟ್ ಅದರಿಂದಾನೇ ಒಂದು ಅದು ಬರಬೇಕಾಗಿತ್ತು. ಅವಾಗ ಐ ಬಿಕೇಮ್ ಅ ಬೆಟರ್ ರೈಡರ್, ಟು ಬಿ ಸೇಫರ್, ಟು ಬಿ ಟು ರೈಡ್. ನನ್ನ ಲಿಮಿಟ್ಸ್ ಏನಿದೆ ಅಂತ ನಿಜವಾಗ್ಲೂ ತಿಳ್ಕೊಬೇಕು. ಅಂಡ್ ನೋ ವ್ಯಾರ್ ಟು ಗೋ ಅಟ್ ವಾಟ್ ಸ್ಪೀಡ್ಸ್ ಆಗಲಿ ಅಥವಾ ವಾಟ್ ಲೆವೆಲ್ ಆಫ್ ರೈಡಿಂಗ್ ಇಸ್ ನೀಡೆಡ್ ಅಟ್ ವಾಟ್ ಪ್ಲೇಸ್. ಸೊ ಎಲ್ಲದಕ್ಕೂ ಒಂದೊಂದು ಜಾಗ ಇರುತ್ತೆ. ಅದನ್ನೆಲ್ಲ ಕಲ್ತಿದ್ದು ಇನ್ ದೋಸ್ 6 months when I didn't have a bike after my first few falls. And as I said, because I fell so much, ಆ ಬಿದ್ದಿದ್ರಿಂದ ಆ ಕಲ್ತಿದ ಮೇಲೆ ಅದ್ರ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಯ್ತು. ಬಿಕಾಸ್ ಇವಾಗ ನನ್ನ ಪ್ಯಾಷನ್ ಅದು, ನನ್ನ ಸ್ಪೋರ್ಟ್ ಅದು ಇವಾಗ. ಸೂಪರ್. ಮಂಜೂರೆ, ಎಲ್ಲರಿಗೂ ಒಂದು ಈ ಚಿಕ್ಕ ಮಕ್ಕಳಿಂದಾನೇ ಏನೋ ಒಂದು ದೊಡ್ಡದ, ನಾನು ಲಾಯರ್ ಆಗ್ಬೇಕು ಅಂದ್ರೆ ಲಾಯರ್ ತರ ವಾದ ಮಾಡೋದು, ಆಮೇಲೆ ಈಗ ನಾನು ಆಂಕರ್ ಆಗ್ಬೇಕಂದ್ರೆ ಹೋಗಿ ನಿಂತ್ಕೊಂಡು ಮಾತಾಡೋದು ಕನ್ನಡಿ ಮುಂದೆ, ಇದೆಲ್ಲ ಇರುತ್ತೆ. ಚಿಕ್ಕರು ಇದ್ದಾಗ ನಿಮಗೆ ಏನಾದ್ರು ಬೈಕ್ ಮೇಲೆ ಅಟ್ಯಾಚ್ಮೆಂಟ್ ಇತ್ತಾ? ಅದ್ರದ್ದು ಏನಾದ್ರು ಸ್ಟೋರಿ ಇದೆನಾ ಅಂತ? ಆಕ್ಚುಲಿ ಇಲ್ಲ. as I said before, ಬೈಕಿಂಗ್ ಅಂದ್ರೆ ಆತರ ಏನು ಇರ್ಲಿಲ್ಲ. ಬಟ್ as I said that one friend who kept talking about biking, and ಅದಾದ್ಮೇಲೆ ನಾನೇನೆ ಬಿದ್ದು ಎದ್ದು ಕಲ್ತಿ ಬಿಕೇಮ್, ಇದು ಪ್ರಾಬಬ್ಲಿ ನನಗೆ ಇದೇ ನನ್ನ ಫಸ್ಟ್ ಪ್ಯಾಷನ್ ಆಗಿದ್ರಿಂದ ಅದ್ರ ಮೇಲೆ ಪ್ರೀತಿ ಇನ್ನೂ ಜಾಸ್ತಿ ಆಯ್ತು. ಅಂಡ್ ಅದ್ರ ಮೇಲೆ ಐ ಗಾಟ್ ಬೆಟರ್ ಆಲ್ಸೋ ಬಿಕಾಸ್ ಆಫ್ ದ ಸೇಮ್ ರೀಸನ್. ಬಟ್ ಇಟ್ ವಾಸ್ ನಾಟ್ ಅ ಚೈಲ್ಡ್ಹುಡ್ ಥಿಂಗ್, ದಿಸ್ ವಾಸ್ ಅ ವೆರಿ young adult kind of exploration. And it's shaped my last 10, 12 years, 13 years. Even today what I do is it's all because of biking. ಈಗ ಕೆಲವೊಂದಿಗೆ ಕೆಲವರು ಅಟ್ಯಾಚ್ಮೆಂಟ್ ಇರುತ್ತೆ. ಯೂಶಲಿ ನಾನು ಹೇಳಿದೀನಿ, ನನ್ನ ಹಸ್ಬೆಂಡ್ ಹೇಳ್ತಿರ್ತಾರೆ, ನನ್ನ ಬೈಕ್ ಅಂದ್ರೆ ನನಗೇನೋ ಒಂಥರ ಒಂದು ಅಟ್ಯಾಚ್ಮೆಂಟ್, ಅದೇ ಒಂಥರ ಫೀಲಿಂಗ್, ಅದಿಲ್ಲ ಅಂದ್ರೆ ಅದನ್ನ ಬೇರೆಯವ್ರಿಗೆ ಕೊಟ್ರೆ ಒಂಥರ ಫೀಲಿಂಗ್ ಇರುತ್ತೆ ಅಂತೇಳಿ. ಆ ಥರದ್ದೆಲ್ಲ ಇದೆನಾ, ಹೇಗೆ? ಖಂಡಿತ. ಸೊ ಇಟ್ಸ್ ಲೈಕ್, ಸಿ, ಒಂದು ಆ ಇನ್ಸ್ಪಿರೇಷನ್ ಅಥವಾ ಒಂದು ಕಲಿಯೋ ಪಾರ್ಟ್ ಬಿಟ್ಟರು ಕೂಡ ಒಂದು ಬೈಕ್ ಓಡಿಸುವಾಗ there is a sense of one thrill. ಆಯ್ತಾ, ಒಂದು ಬೈಕ್ ಅಂದ್ರೆ ಲೈಕ್ ಮೆಂಟಲಿ ಯು ಹ್ಯಾವ್ ಟು ಬಿ ರೆಡಿ ದಟ್ 50% ಚಾನ್ಸ್ ಇದೆ, ಈವನ್ ಇಫ್ ಇಟ್ ಇಸ್ ನಾಟ್ ಯೋರ್ ಮಿಸ್ಟೇಕ್, ಸಮ್ಮನ್ ಎಲ್ಸ್ ವಿಲ್ ಕಮ್, ಏನೋ ಒಂದು ಬಂದ್ ಮಾಡ್ತಾರೆ, ನಿಮ್ಮನ್ನ ಬೀಳಿಸ್ತಾರೆ ಅಂತ. ಸೊ ದೇರ್ ಇಸ್ ಆಲ್ವೇಸ್ ಅ ಪಾಸಿಬಿಲಿಟಿ ವೇರ್ ನಿಮಗೆ ಏಟ್ ಆಗೋದು ಇರುತ್ತೆ. ಸೊ ಬಿಕಾಸ್ ಆಫ್ ದಟ್ ಒಂದು ಥ್ರಿಲ್ ಅನ್ನೋದು ಇದ್ದೇ ಇರುತ್ತೆ. ಆಯ್ತಾ, ನೋ ಮ್ಯಾಟರ್ ಹೌ ಸೇಫ್ ಯು ಆರ್, ದೇರ್ ಇಸ್ ಆಲ್ವೇಸ್ ಅ ರಿಸ್ಕ್. ಸೆಕೆಂಡ್ ಎಲಿಮೆಂಟ್ ಬಂದು, ವೆನ್ ಯು ಆರ್ ರೈಡಿಂಗ್ ಆನ್ ಇನ್ ಅ ಮೋಟರ್ ಸೈಕಲ್ ಕಂಪೇರ್ಡ್ ಟು ಅ ಕಾರ್,
ನಿಮಗೆ ಬಿಸಿಲು, ಚಳಿ, ಗಾಳಿ, ಧೂಳು ಎಲ್ಲ ನಿಮಗೆ ತಾಗುತ್ತೆ. ಇವಾಗ ಒಳ್ಳೆ ತಣ್ಣು ಗಾಳಿ, ಒಂದು ಬಿಸಿ ಇದೆ, ನೋಡಕ್ ವಾತಾವರಣ ಅಥವಾ ಗ್ರೀನರಿ, ಬೆಟ್ಟಗಳೆಲ್ಲ ತುಂಬಾ ಚೆನ್ನಾಗಿದೆ ಅಂದ್ರೆ ಫುಲ್ ಖುಷಿ ಆಗುತ್ತೆ. ಎಕ್ಸಾಕ್ಟ್ಲಿ ಅದೇ ನಿಮ್ಗೆ ಮಳೆ ಬಂದ್ರೆ ಅಷ್ಟೇ ಫ್ರಸ್ಟ್ರೇಟಿಂಗ್ ಆಗುತ್ತೆ, ಅಷ್ಟೇ ಅನಾಯನ್ಸ್ ಆಗುತ್ತೆ. ಅಂಡ್ ವೆನ್ ಯು ಆರ್ ರೈಡಿಂಗ್ ಫಾರ್ ಲಾಂಗರ್ ಡಿಸ್ಟೆನ್ಸ್ ಡಿಸ್ಕಂಫರ್ಟ್ ಇರುತ್ತೆ. ಬಟ್ ಅಗೇನ್ ಈ ಯಾವಾಗ ನೀವು ಆ ಡಿಸ್ಕಂಫರ್ಟ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ, ಅವಾಗಲೇ ಆ ಕಂಫರ್ಟ್ ಕನ್ವೀನಿಯನ್ಸ್ನ ನೀವು ಅದನ್ನ ಇನ್ನೂ ಜಾಸ್ತಿ ವ್ಯಾಲ್ಯೂ ಮಾಡ್ತೀರಾ. ಅದೊಂದು ಇಂಗ್ಲೀಷ್ ಲೈನ್ ಹೇಳಿದೆಯಲ್ಲ, ಇಟ್ಸ್ ಓನ್ಲಿ ವೆನ್ ಯು ಏನಂತಾರೆ, ವೆನ್ ಯು ನೋ ದ ಪೇನ್ ಯು ನೋ ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ದ ಜಾಯ್ ಬೆಟರ್ ಅಂತ ಹೇಳ್ತಾರಲ್ಲ. ಸೊ ಆ ತರ ಇದು. ಈ ಕೆಲವರಿಗೆ ಈ ಸೋಲೋ ರೈಡರ್ ಆಗ್ಬೇಕು ಅಂತ ಆಸೆ ಇರುತ್ತೆ, ಒಬ್ನೇ ಹೋಗ್ಬೇಕು, ಬೈಕಲ್ಲಿ ಒಬ್ನೇ ಹೋದ್ರೆ ಏನೋ ಒಂದು ಪೀಸ್ ಸಿಗುತ್ತೆ, ಏನೋ ಒಂದು ಮಜಾ ಸಿಗುತ್ತೆ ಅಂತ ಹೇಳ್ತಿರ್ತಾರೆ. ಆಮೇಲೆ ಇನ್ ಕೆಲವರು ಫ್ರೆಂಡ್ಸ್ ಜೊತೆ ಹೋದ್ರೆ ಮಜಾ ಇರುತ್ತೆ, ಗ್ರೂಪ್ ಆಫ್ ಫ್ರೆಂಡ್ಸ್ ಜೊತೆ ಹೋದ್ರೆ ಚೆನ್ನಾಗಿರುತ್ತೆ ಅಂತ. ನೀವು ಸೋಲೋ ರೈಡರಾ ಅಥವಾ ಫ್ರೆಂಡ್ಸ್ ಜೊತೆ ಹೋಗುವಂತ ರೈಡರಾ, ಯಾವ ತರ? ನಾನು ಎರಡು, ಆಸ್ ಐ ಸೆಡ್, ನಮ್ ಗ್ರೂಪ್ ಇರೋದ್ರಿಂದ ನಾನು ಫಸ್ಟ್ 7-8 years ಆಫ್ ನನ್ನ ಬೈಕಿಂಗ್ ಅಲ್ಲಿ ನಾನು ಜಾಸ್ತಿ ಮಾಡಿದ್ದೆ ಗ್ರೂಪ್ ರೈಡ್ಸ್. ಸೊ ನಮ್ ಗ್ರೂಪ್ ಅಲ್ಲಿ ವಿಚ್ ವಾಸ್ ದ ವೆನ್ ಐ ವಾಸ್ ಆಕ್ಟಿವ್, 5-6 ಜನ ಗ್ರೂಪ್ ಏನ್ ಸ್ಟಾರ್ಟ್ ಆಯ್ತು. ಇಟ್ ಗ್ರೂ ಟು 150 members. ಸೊ ಒಂದೊಂದು ರೈಡಲ್ಲಿ 40 people, 45 bikes we've gone on rides to Goa, to Valparai. ಸೊ ಆ ಗ್ರೂಪ್ ರೈಡಿಂಗ್ ಮಜಾನೇ ತುಂಬಾ ಬೇರೆ ನಿಜವಾಗ್ಲು. ಯಾಕಂದ್ರೆ ಅಲ್ಲಿ ದರ್ ಇಸ್ ಸೋ ಮೆನಿ ಕ್ಯಾರೆಕ್ಟರ್ಸ್ ಅಂಡ್ ನಮ್ನೆಲ್ಲ ವಿ ಆಲ್ ಗ್ರೂ ಅಪ್ ಟುಗೆದರ್. ನಮ್ ಕಾಲೇಜ್ ಗ್ಯಾಂಗ್ ಬಿಕೇಮ್ part of my biking group, and ಎಲ್ಲರೂ ಒಂದೇ ಏಜ್ ಅಲ್ಲಿ ಇದ್ರು. So all of us are experiencing the same things, we are growing up to the same things, and a lot of our bikers were very responsible. So ಚೆನ್ನಾಗಿ ಓಡಿಸ್ತಿದ್ರು, ಕರೆಕ್ಟ್ ಆಗಿ ಓಡಿಸ್ತಿದ್ರು, ಅನ್ನೆಸ್ ರಿಸ್ಕ್ ತೊಳೋರು ಆತರ ಇರ್ಲಿಲ್ಲ. ಸೊ ಆ ರೈಡಿಂಗ್ ಮಾಡುವಾಗ ಒಂದು ಮಜಾ ಇರುತ್ತೆ. ವೆನ್ ಯುನೋ ಒಂದು ದೊಡ್ಡ ಲೈನ್ ಅಲ್ಲಿ ಒಂದು 30-40 ಬೈಕ್ಗಳು ಒಟ್ಟಿಗೆ ಓಡಿಸೋದು, ದಟ್ ಇಸ್ ಅ ಥ್ರಿಲ್. ಅಂಡ್ ವೆನ್ ಯು ಆರ್ ಸ್ಟಾಪಿಂಗ್ ಸಮ್ವೇರ್, ಸಮ್ವನ್ ಇಸ್ ಫನಿ, ಯಾರೋ ಒಬ್ರೇನೋ ಜೋಕ್ ಮಾಡ್ತಾರೆ, someone has a great story to tell, someone has an inspiration, someone is older, they will tell you or show you something which ನಿಮಗೆ ಗೊತ್ತಿಲ್ದಿರೋದು ಒಂದು ಹೇಳ್ತಾರೆ. ಸೊ ಆ ಸ್ಫೂರ್ತಿ, ಒಂದು ಎಕ್ಸ್ಪೀರಿಯನ್ಸ್ ಅನ್ನೊಂದು ಗ್ರೂಪ್ ಅಲ್ಲಿ ಇದ್ದೇ ಇದೆ. ಅಂಡ್ ಆಬ್ವಿಯಸ್ಲಿ ಸೇಫ್ಟಿ ಅನ್ನೋದು ಇರುತ್ತೆ. there are times when we come back from Goa and ಒಂದು ಗಾಡಿ ಬ್ರೇಕ್ ಡೌನ್ ಆಯ್ತು. ಸೊ 15 ಜನ ಒಂದು ಬೆಳಗಾಂ ಟೋಲ್ ಅಲ್ಲಿ 6 hours 7 hours ಸುಮ್ಮನೆ ಕೂತಿದೀವಿ ಅಲ್ಲಿ. ಬಟ್ ವಿ ಕ್ಯಾನ್ ಡೂ ದಟ್ ಬಿಕಾಸ್ ದರ್ಸ್ 15 people ಅಲ್ವಾ, ದರ್ ಸಮನ್ ಟು ಎಂಟರ್ಟೈನ್ ಅಂಡ್ ಡೂ ದಿಸ್. ಅಂಡ್ ವಿ ರೋಡ್ ಅಲ್ಲಿಂದ ನಾವು ರಾತ್ರಿ ಓಡಿಸ್ಕೊಂಡ್ ಬಂದಿರೋದು ಬೆಳಗಾಮಿಂದ ಬೆಂಗಳೂರಿಗೆ, ಬೆಳಗ್ಗೆ 7 ಗಂಟೆಗೆ ರೀಚ್ ಆಗಿದೀವಿ. ಬಟ್ ಈವನ್ ದೆನ್ 15 ಜನ ಇದ್ದಾಗ ಒಬ್ಬ ನಂಗೆ ನಿದ್ದೆ ಬಂದ್ರೆ ನಂಗೆ ಸುಸ್ತಾರೆ, ನೀನ್ ಓಡಿಸು, ನಾನು ಕಾರಲ್ಲಿ ನಿದ್ದೆ ಮಾಡ್ತೀನಿ. ಸೊ ಏನಂತಾರೆ, ಆ ಬ್ರದರ್ಹುಡ್ ಏನಿದೆ, ಆ ಸಪೋರ್ಟ್ ಮಾಡೋದು ಒಬ್ರಿಗೆ ಇನ್ನೊಬ್ರಿಗೆ, ದಟ್ ಈಸ್ ವೆರಿ ಹೈ ಇನ್ ಅ ಬೈಕಿಂಗ್ ಗ್ರೂಪ್. ಸೊ ಬೈಕಿಂಗ್ ಗ್ರೂಪ್ಸ್ ಆರ್ ಇಂಪಾರ್ಟೆಂಟ್. ಒಂದು ಕಮ್ಯುನಿಟಿ ತುಂಬಾ ಕಲಿಬಹುದು, ತುಂಬಾ ಒಟ್ಟಿಗೆ ಮಾಡ್ಬೋದು. ಇಟ್ ಇಸ್ ಯು ಆರ್ ಸ್ಟ್ರಾಂಗರ್ ಆಸ್ ಅ ಕಮ್ಯುನಿಟಿ. ಬಟ್ ಸೋಲೋ ಬೈಕರ್ ಅಂತ ಹೇಳಿದ್ರೆ ನಿಮ್ಮನ್ನ ನೀವು ಚೆನ್ನಾಗಿ ತಿಳ್ಕೊಬೇಕು ಅಂತ ಹೇಳಿದ್ರೆ ಅವಾಗ ನೀವು ಸೋಲೋ ಬೈಕಿಂಗ್ ವರ್ಕ್ಸ್ ರಿಯಲಿ ಬೆಟರ್. ಯಾಕಂದ್ರೆ ವೆನ್ ನೋ ಒನ್ ಎಲ್ಸ್ ಇಸ್ ದೇರ್, ನೀವ್ ಯಾರು ಅಂತ ಅವಾಗಲೇ ಗೊತ್ತಾಗೋದು. ಅಂದ್ರೆ ಒಬ್ರಿಗೆ ನಮ್ಮನ್ನ ನಾವು ಅರ್ಥ ಮಾಡ್ಕೊಳಕ್ಕೆ ಇದು ಸಿಗುತ್ತೆ ಅಂತ. ಸೊ ಅದು ನೀವು ಒಬ್ಬರೇ ಇದ್ದಾಗಲೇ ಆಗೋದು. ನೀವು ಸಿಟಿಲಿ ಇದ್ದಾಗ ನೀವು ಒಂದು ಮನೇಲಿ ಇರ್ತೀರಾ, ನೀವು ತಂದೆ ತಾಯಿ ಜೊತೆ ಇರ್ತೀರಾ, ಅಕ್ಕ ತಮ್ಮ, ಅಣ್ಣ ತಂಗಿ, ಆರ್ ಇವನ್ ವಿತ್ ಯುವರ್ ಮ್ಯಾರೇಜ್ ಆಲ್ಸೋ ಯು ಆರ್ ಆಲ್ವೇಸ್ ವಿತ್ ಪೀಪಲ್ ಅಲ್ವಾ. ಅಂಡ್ ಒಂದು ಮನೇಲಿ ಅಥವಾ ಯಾವುದೇ ಜಾಗದಲ್ಲಿ ಇದ್ದಾಗ, ಒಂದು ಗ್ರೂಪ್ ಆಫ್ ಫ್ರೆಂಡ್ಸ್ ಅಲ್ಲಿ ಇದ್ದಾಗಲೂ ಕೂಡ ಯು ಆರ್ ಆಲ್ವೇಸ್ ಅ ಮಿಕ್ಸ್ಚರ್ ಆಫ್ ದ ಪೀಪಲ್ ಅರೌಂಡ್ ಯು. ಎಲ್ಲರೂ ಏನಿರ್ತಾರೆ ಅವ್ರದ್ದೆಲ್ಲಾರ್ದು ಸಮೂಹ ನೀವಾಗಿರ್ತೀರಾ, ಅಥವಾ ಒಂದೊಂದು ಪಾರ್ಟ್ ಎಲ್ಲಾರ ಕಡೆಯಿಂದನೂ ಇರುತ್ತೆ. ಆದ್ರೆ ಯಾವಾಗ ನೀವು ಸೋಲೋ ಟ್ರಾವೆಲ್ ಮಾಡ್ತೀರಾ, ಅವಾಗ ಎಲ್ಲರೂ ದೂರ ಇರ್ತಾರೆ, ಅವಾಗ ನೀವ್ ಯಾರು ಅಂತ ನಿಮ್ಗೆ ಕರೆಕ್ಟಾಗಿ ಗೊತ್ತಾಗೋದು. ಅದೊಂದೇ ತರ ಗೊತ್ತಾಗೋದು. ನೀವು ಒಬ್ಬರೇ ಇದರ್ ಯು ಹ್ಯಾವ್ ಟು ಗೋ ಲಿವ್ ಅಲೋನ್ ಇನ್ ಅ ಡಿಫರೆಂಟ್ ಕಂಟ್ರಿ, ಆರ್ ಯು ಟ್ರಾವೆಲ್ ಅಲೋನ್ ಅಂಡ್ ಟ್ರೆಕ್ ಆರ್ ಬೈಕ್ ಆರ್ ಸೈಕಲ್ ಆರ್ ಕಾರಲ್ಲಿ ಹೋಗಿ, ಹೈಕಿಂಗ್ ಹೋಗಿ, ಎನಿವೇ ವೆನ್ ಯು ಆರ್ ಅಲೋನ್ ನಿಮ್ ಜೊತೆ ನೀವು ಅವಾಗ ಮಾತಾಡ್ತೀರಾ. ಓಕೆ, ಯಾವುದು ಬೆಸ್ಟ್ ಅನ್ಸುತ್ತೆ ಮಂಜು ಅವರೇ? ಈಗ ಸೋಲೋ ರೈಡಿಂಗ್ ಬೆಸ್ಟ್ ಆಗಿರುತ್ತಾ? ಯಾಕಂದ್ರೆ ನಾನು ನೆಕ್ಸ್ಟ್ ಟ್ರೈ ಮಾಡ್ಬೇಕು ಅನ್ಕೊಂಡಿದೀನಿ, ಅದಕ್ಕೆ ಸೋಲೋ ರೈಡಿಂಗ್ ಬೆಸ್ಟ್ ಅನ್ಸುತ್ತಾ ಅಥವಾ ಗ್ರೂಪ್ ಆಫ್ ಫ್ರೆಂಡ್ಸ್ ಹೋದ್ರೆ ಮಜಾ ಇರುತ್ತಾ? ಯಾವ ತರ ಬೆಸ್ಟ್ ಅನ್ಸುತ್ತೆ ಅಂದ್ರೆ ನಿಮ್ ಕಡೆ ಸಜೆಷನ್ಸ್, ಬೀಂಗ್ ಬೈಕ್ ರೈಡರ್ ಆಗಿ? ಮಜಾ ಅಂದ್ರೆ there's always friends ಇದ್ದಾಗ it's always more fun. But again, as I said, ಒಂದು ಟ್ರಾವೆಲ್ ಎಕ್ಸ್ಪೀರಿಯನ್ಸ್ ನಿಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂದ್ರೆ ನೀವು ತುಂಬಾ ಕಲಿಬೇಕು, ಯು ಜಸ್ಟ್ ವಾಂಟ್ ಟು ನೋ ಯೋರ್ ಸೆಲ್ಫ್, ಯು ವಾಂಟ್ ಅ ಪೀಸ್ ಆಫ್ ಮೈಂಡ್, ಇದು ಬೇಕು ಅಂದ್ರೆ ಇನ್ ಮೈ ವ್ಯೂ ಇಟ್ ವಿಲ್ ಸ್ಟಿಲ್ ಬಿ ಸೋಲೋ ಟ್ರಾವೆಲ್. ಬಿಕಾಸ್ ನಿಮ್ಮನ್ನ ನೀವು ಹೇಗೆ ಇಲ್ಲಿ ಸೋಲೋ ಟ್ರಾವೆಲ್ ತಿಳ್ಕೊಳಕ್ ಆಗುತ್ತೆ, ಪ್ರಾಬಬ್ಲಿ ಯು ವಿಲ್ ನೀಡ್ 4 years. ಒಂದು ನೀವು 4-5 ತಿಂಗಳು ನೀವು ಟ್ರಾವೆಲ್ ಮಾಡಿದ್ರೆ, ಆ 5 ತಿಂಗಳಲ್ಲಿ ನೀವು ಕಲಿಯೋದು, ಇಫ್ ಯು ಹ್ಯಾಡ್ ಇನ್ ಟ್ರಾವೆಲ್ ನಿಮ್ಗೆ 5 ವರ್ಷ ಬೇಕಾಗುತ್ತೆ. ನೀವು ಜೀವನದಲ್ಲಿ ನಿಮ್ಮ ಬಗ್ಗೆ, ನಿಮ್ಮ ವಾತಾವರಣದ ಬಗ್ಗೆ, ನೀವು ಎಲ್ಲಿ ಹೋಗ್ಬೇಕು ಅನ್ನೋದು ಕಲಿಯೋದ್ ಬಗ್ಗೆ. ಸೊ ಗೋಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. But for me, my preference is always
even though I still have that biking group, non solo travel will be a great experience for me because ಅಲ್ಲಿ you can meet everyone individually, you can learn so much. ಓಕೆ But I will also not stop group riding. Okay. ಅದ್ರ ಮಜಾನು ಕೂಡ ಯಾವಾಗ್ಲೂ ಇದ್ದೇ ಇರುತ್ತೆ, ಅದು ಚೇಂಜ್ ಆಗಲ್ಲ. ಅಲ್ಲ ನೀವು ಲವ್ It's a ಮಾಡ್ತಾ balance ಇದ್ರಿ between ಅಂದ್ರಿ ಲವ್ ಮಾಡ್ತಾ ಇದ್ರಿ ಅಂದ್ರಿ ಆ ಟೈಮಲ್ಲೆಲ್ಲ ಓಕೆ ಪಾರ್ಟ್ನರ್ ಸಿಕ್ಕ ಮೇಲೆ ಓಕೆ ನನ್ನ ವೈಫ್ ಜೊತೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ, ನನ್ನ ಫಿಯಾನ್ಸಿ ಜೊತೆ ಹೋದ್ರೆ ಇನ್ನೂ ಚೆನ್ನಾಗಿರುತ್ತೆ, ಆ ಥರದ್ದೆಲ್ಲ ಎಕ್ಸ್ಪೀರಿಯನ್ಸ್ ಚೇಂಜ್ ಆಯ್ತಾ ನಿಮಗೆ ಸೋಲೋ ರೈಡಿಂಗ್? It has because ಯಾಕಂದ್ರೆ ನಾನು ಲಾಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ನಾನು ಸೋಲೋ ಬೈಕಿಂಗ್ ಮಾಡ್ತಿಲ್ಲ. ಓಕೆ ಸೊ ಆಸ್ ಐ ಹ್ಯಾವ್ ಬಿನ್ ಟ್ರಾವೆಲಿಂಗ್, ಇಲ್ಲಿ ನಾನು ಇಂಡಿಯಾ ಜಾಸ್ತಿ ಎಲ್ಲ ನೋಡಾಗಿದೆ. ಸೊ ಸೋಲೋ ರೈಡ್ ಹೋಗ್ಬೇಕು ಅಂದ್ರೂ ಜಾಸ್ತಿ ಜಾಗ ಉಳಿದಿಲ್ಲ ನನ್ಗೆ ಇವಾಗ ಒಬ್ಬನೇ ಹೋಗೋದಕ್ಕೆ. ಓಕೆ ಸೊ ಮೀ ಅಂಡ್ ಮೈ ವೈಫ್ ಹ್ಯಾವ್ ಅ ಡಿಫ್ರೆಂಟ್ ಟ್ರಾವೆಲ್ ವೇ ದಟ್ ವಿ ಹ್ಯಾವ್. ಎಸ್ ಯಾಕಂದ್ರೆ ನಾವು ಹೋದಾಗ ಬರೀ ನಾವಿಬ್ಬರೇ ಹೋಗಲ್ಲ, ವಿ ಟೇಕ್ ಆರ್ ಕಿಡ್ಸ್. ಎರಡು ನಾಯಿಗಳು ಏನಿದೆ, ಅಟ್ಲೀಸ್ಟ್ 2 of them we take with us. ಸೊ ಅವರು ಕೂಡ ಟ್ರಾವೆಲಿಂಗ್ ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ವಿ ಗೋ ಇನ್ ಅ ಕಾರ್ ಅಂಡ್ ದ್ಯಾಟ್ ಟ್ರಾವೆಲ್ ಇಸ್ ಎಂಟೈರ್ಲಿ ಡಿಫ್ರೆಂಟ್ ಕಂಪೇರ್ಡ್ ಟು ಲೈಕ್ ವಿತ್ ಅ ಗ್ರೂಪ್ ಆಫ್ ಫ್ರೆಂಡ್ಸ್ ಆರ್ ವಿತ್ ದಿಸ್. ರೈಟ್ ನೌ ಇಟ್ ಇಸ್ ಮೀ ಅಂಡ್ ಮೈ ವೈಫ್ ವಿತ್ ಆರ್ ಕಿಡ್ಸ್. ಮಕ್ಳನ್ನ ಕರ್ಕೊಂಡು ಹೋಗ್ತಿರೋದ್ರಿಂದ ಬೈಕ್ ತೆಗಿತಿಲ್ಲ ಅಷ್ಟೇ. ಓಕೆ ಬೈಕ್ ರೈಡಿಂಗ್ ಜರ್ನಿ, ಕಾರ್ ಜರ್ನಿ, ವಿಚ್ ಇಸ್ ದ ಬೆಸ್ಟ್? ಐ ನೋ ನಿಮಗೆ ಬೈಕೇ ಬೆಸ್ಟ್ ಅಂತ, ಬಟ್ ಆದ್ರೆ ಕಂಫರ್ಟಬಲ್ ಯಾವ್ದು ಅನ್ಸುತ್ತೆ ನಿಮ್ಗೆ ಅಂತ? ಕಂಫರ್ಟ್ ಅಂದ್ರೆ ಕಾರೇನೆ. ಕಾರ್ ನೋ ಒನ್ ಕ್ಯಾನ್ ಆರ್ಗ್ಯೂ ವಿತ್ ಕಂಫರ್ಟ್, ಕನ್ವೀನಿಯನ್ಸ್. ಅವ್ರ ಏನೋ ನೀವು ನಿದ್ದೆ ಮಾಡ್ಬೇಕಂದ್ರೆ ನಿದ್ದೆ ಮಾಡ್ಬೋದು, ಬಿಸಿಲಿದ್ರೆ ನಿಮ್ಗೆ ಬಿಸಿಲು ತಾಗಲ್ಲ, ವೆರಿ ಮಳೆ ಬಂದ್ರೆ ನೀವು ಆರಾಮಾಗಿ ಬರೀ ಮಳೆ ನೋಡ್ಕೊಂಡು ನೀವು ಇರ್ಬೋದು. ವೆರಿ ಟ್ರೂ. ಬೈಕಿಂಗ್ ಆದಾಗ ಇಟ್ಸ್ ಆಲ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸಸ್. ಅದು ಆಪಲ್ಸ್ ಟು ಆಪಲ್ಸ್ ಕಂಪೇರ್ ಮಾಡಕ್ ಆಗಲ್ಲ. ಹೌದು ಬಟ್ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಟೈಮ್, Yes. ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಪ್ಲೇಸ್. ಅಂಡ್ ನಿಮ್ಗೂ ಕೂಡ ಒಂದು ಕಾಲಿಂಗ್ ಬರುತ್ತೆ ಹೌದು ಫಾರ್ ಎನಿ ಒನ್. ಇಲ್ಲ ಇದನ್ನ ಸೋಲೋನೇ ಮಾಡ್ಬೇಕಾ, ಇದು ಫ್ರೆಂಡ್ಸ್ ಜೊತೆನೇ ಹೋಗ್ಬೇಕಾ ಅಂತ ಯು ವಿಲ್ ಗೆಟ್ ಟು ನೋ. ಎಸ್ ಮಂಜುವರೇ, ಬಹಳಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಳ್ತಾ ಇದ್ರಿ ನಿಮ್ಮ ಬೈಕ್ ರೈಡಿಂಗ್ ಜರ್ನಿ ಯಾವ ರೀತಿಯಾಗಿ ಶುರುವಾಯಿತು ಅಂತ ಹೇಳಿ. ಬಟ್ ನನಗೆ ತಿಳ್ಕೊಳ್ಳೋ ಕುತೂಹಲ, ಎಲ್ಲೆಲ್ಲಿ ಹೋದ್ರು ಇವರು ಬೈಕ್ ಓಡಿಸ್ಕೊಂಡು ಅಂತ ಹೇಳಿ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಸಿಕ್ಕಾಬಿಟ್ಟೆ ಇದೆ. ನೀವೇ ಹೇಳ್ತಾ ಇದ್ರಿ ಬೈಕಲ್ಲಿ ಹೋಗೋದೇ ಡಿಫ್ರೆಂಟು, ಕಾರಲ್ಲಿ ಹೋಗೋದೇ ಡಿಫ್ರೆಂಟು. ಬೈಕಲ್ಲಿ ಹೋದ್ರೆ ಬಿಸಿಲು ಬೀಳ್ತಾ ಇರುತ್ತೆ, ಸುಸ್ತಾಗ್ತಿರುತ್ತೆ, ಇನ್ನು ಬಹಳಷ್ಟು ಚಾಲೆಂಜಸ್ ಇರುತ್ತೆ ಅಂತ ಹೇಳ್ತಿದ್ರಿ. ಬಟ್ ನಿಮ್ಮ ಜರ್ನಿ ಎಲ್ಲಿಂದ ಶುರುವಾಯಿತು, ಫಸ್ಟ್ ಯಾವ ಪ್ಲೇಸಿಗೆ ಹೋದ್ರಿ, ಇದೆಲ್ಲ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗಂತೂ ಖಂಡಿತವಾಗ್ಲೂ ಇದೆ. ಎಸ್ ವೀಕ್ಷಕರೇ, ನಿಮಗೂ ಇದೆ ಅನ್ಕೊಳ್ತೀನಿ. ಹೇಳ್ತಾ ಇದ್ರು ಮಂಜು ಅವರು, ನನ್ನ ಬೈಕ್ ಜರ್ನಿ, ಅವ್ರ ಬೈಕ್ ಜರ್ನಿ ಎಲ್ಲಿಂದ ಶುರುವಾಯಿತು ಆ್ಯಂಡ್ ಯಾವ ರೀತಿಯಾಗಿ ಇಂಟ್ರೆಸ್ಟ್ ಬಂತು ಅಂತೇಳಿ ಒಂದು ಕಥೆನೇ ಹೇಳಿದ್ರು ಅವರು. ನಾನು ಈ ಥರ ಎಲ್ಲ ಟಾಂಟ್ ಮಾಡ್ತಾ ಇದ್ರು, ನಾನು ಬಿದ್ದುಬಿಟ್ಟ, ತುಂಬ ಸಲ ಬೈಕ್ ಓಡಿಸ್ಬೇಕಾದ್ರೆ ಬಿದ್ದೆ, ಆಗೆಲ್ಲರೂ ಬಂದು ಟಾಂಟ್ ಮಾಡ್ತಿದ್ರು. ಅದರಿಂದ ನನಗೊಂದು ಪ್ಯಾಷನ್ ಶುರುವಾಯಿತು, ಏನಾದರೂ ಕಲಿಬೇಕು, ಏನಾದರೂ ಮಾಡಬೇಕು ಅಂತ ಹೇಳಿ ಅಂತ ಅವರ ಒಂದು ಬೈಕ್ ರೈಡರ್ ಜರ್ನಿನ ಹೇಳ್ತಾ ಇದ್ರು. ನನಗೆ ಅವರ ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ಇದೆ. ಅಂದರೆ ಅವರು ಎಲ್ಲೆಲ್ಲಿ ಟ್ರಾವೆಲ್ ಮಾಡಿದ್ರು ಬೈಕಲ್ಲಿ, ಅಲ್ಲೆಲ್ಲ ಯಾವೆಲ್ಲ ಚಾಲೆಂಜಸ್ ಇತ್ತು, ಅದೆಲ್ಲ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ ನನಗಂತೂ ಖಂಡಿತವಾಗ್ಲೂ ಇದೆ. ಎಸ್, ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ನೀವು ವೇಟ್ ಮಾಡಲೇಬೇಕು. ಮುಂದಿನ ಸಂಚಿಕೆಯಲ್ಲಿ ಕಾದ್ ನೋಡಿ. ವಾಪಸ್ ಬರೋ ದಾರಿಲಿ ದ್ಯಾಟ್ ಒಂದು 50 ಕಿಲೋಮೀಟರ್ ಬಂದಿದ್ದು ನಂಗೆ ಅವಾಗ ಗೊತ್ತಾಗಿದೆ. ಅಲ್ಲಿವರೆಗೂ ಆ ಜಾಗ ಅಷ್ಟು ಸುಂದರವಾಗಿದ್ದು ನಾನು ಅದರಲ್ಲೇ ಕಳೆದು ಹೋಗ್ಬಿಟ್ಟಿದ್ದೀನಿ. ಸೊ ಅವಾಗ ಉಳಿತು ಅವ್ರು 5 ಜನ ಇದ್ದಾರೆ, ನಾನು ಒಬ್ಬನೇ ಇದ್ದೀನಿ. ಆಯ್ತಾ, ಫೋನ್ ತೆಗೆದು ನೋಡಿದೆ, ನೆಟ್ವರ್ಕ್ ಇಲ್ಲ, ಬ್ಯಾಟ್ರಿನೂ ಕಮ್ಮಿ ಇದೆ. ಒಂದು 15 ಅಡಿ ಒಂದು ಇಷ್ಟು ದೊಡ್ಡ ಕೆಸರು ಪ್ಯಾಚ್ ಇದ್ರೆ ಅಲ್ಲಿ ಮಿಡಲ್ ಹೋಗಿ ಸಿಗಾಕೊಂಡ್ಬಿಟ್ಟಿದ್ದೀನಿ. ದಟ್ ವಾಸ್ ದ ಫಸ್ಟ್ ಟೈಮ್ ಅಂಡ್ ದ ಓನ್ಲಿ ಟೈಮ್ ಐ ಎವರ್ ಫೆಲ್ಟ್ ಹೋಮ್ ಸಿಕ್. ಈ ಬುದ್ಧಿಸ್ಟ್ ಮಂಕ್ಸ್ ಬಂದು ಆ ಸತ್ತಿರೋ ಹೆಣಗಳಿಗೆಲ್ಲ ಬೆಂಕಿ ಇಡ್ತಿದ್ರು. ಆದ್ರೆ ನನಗಲ್ಲಿ ಹೋದ್ಮೇಲೆ ಆ ಜಾಗ ಕೂತ್ಕೊಂಡು ನನಗೊಂಥರ ನೆಮ್ಮದಿ ಸಿಕ್ತು.